ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಜಾಬ್ ಕಾಸ್ಟ್ ಶೀಟನ್ನು ನೋಡೋಣಂತೆ. ಜಾಬ್ ಕಾಸ್ಟ್ ಶೀಟ್ ನೋಡೋದಾದರೆ ಹೇಗೆ, ಒಂದು ಪರ್ಟಿಕ್ಯುಲರ್ ಜಾಬ್ ಮಾಡಲಿಕ್ಕೆ ಏನೇನು ಖರ್ಚಾಗುತ್ತೆ ಅಂತ ಚೆಕ್ ಮಾಡೋಣಂತೆ. ಒಂದು ಜಾಬ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಲಿಕ್ಕೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಫ್ರಮ್ ದ ಪರ್ಟಿಕ್ಯುಲರ್ ಜಾಬ್ ರಿಲೇಟೆಡ್ ಟು ದ ಜಾಬ್ ನಂಬರ್ 323ಯಲ್ಲಿ ಮೆಟೀರಿಯಲ್ 500 ರೂಪೀಸ್ ಮೆಟೀರಿಯಲನ್ನು ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್. ಅದಾದಮೇಲೆ ನಾವು ಈ ಮೆಟೀರಿಯಲನ್ನು ಸರಿಯಾಗಿ ಜೋಡಿಸೋದಕ್ಕೆ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದೀವಿ. ಸ್ಟೂಡೆಂಟ್ಸ್, ಡೈರೆಕ್ಟ್ ವೇಜಸ್ ಅಂದರೆ ಇಲ್ಲಿ ಫ್ಯಾಕ್ಟ್ರಿಲಲ್ಲ, ಈ ಮೆಟೀರಿಯಲನ್ನು ಅನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಸರಿಯಾಗಿ ಅರೇಂಜ್ ಮಾಡೋದಾಗಿರ್ಬೋದು, ಡೈರೆಕ್ಟ್ ವೇಜಸ್ ಆಗಿದೆ. ಡೈರೆಕ್ಟ್ ವೇಜಸ್ಸನ್ನು ನಿಮ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, XYZ 3 ಡಿಪಾರ್ಟ್ಮೆಂಟ್ಸ್ ಇದೆ. ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲಿ ಸಪರೇಟ್ ಲೇಬರ್ ಅವರ್ ಇದೆ ಮತ್ತು ಲೇಬರ್ ರೇಟ್ ಇದೆ. ಲೇಬರ್ ಅವರನ್ನು ಲೇಬರ್ ರೇಟಿಗೆ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ನಮಗೆ ಲೇಬರ್ ಕಾಸ್ಟ್ ಸಿಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಒಬ್ಬ ಕೂಲಿ ಕಾರ್ಮಿಕ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ, ಗಂಟೆಗೆ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಗಂಟೆ ಕೆಲಸ ಮಾಡ್ತಾನೆ, ಗಂಟೆಗೆ ಎಷ್ಟು ರೂಪಾಯಿ ಮಲ್ಟಿಪ್ಲೈ ಮಾಡಿದ್ರೆ ಆ ವ್ಯಕ್ತಿಗೆ ಎಷ್ಟು ದುಡ್ಡು ಕೊಟ್ವಿ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಲೇಬರ್ ಕಾಸ್ಟ್ ಅಂತ ಕರಿತೀವಿ, ಅಂದರೆ ಡೈರೆಕ್ಟ್ ವೇಜಸ್ ಅಂತ ಕರಿತೀವಿ. ಸರಿ, ಎಕ್ಸ್ ಅನ್ನೋನು 10 ಗಂಟೆ ಕೆಲಸ ಮಾಡಿದ್ದಾನೆ, ಗಂಟೆಗೆ 2 ರೂಪಾಯಿ 50 ಪೈಸಾ. ವೈ ಅನ್ನೋನು 8 ಅವರ್ ಕೆಲಸ ಮಾಡಿದ್ದಾನೆ, ಅವನಿಗೆ 3 ರೂಪೀಸ್ 1 ಗಂಟೆ ಕೊಡ್ತೀವಿ. ಝಡ್ ಅನ್ನೋನು 5 ಗಂಟೆ ಕೆಲಸ ಮಾಡಿದ್ದಾನೆ, ಅವನಿಗೆ 4 ರೂಪಾಯಿ ಕೊಡ್ತೀವಿ. ಹಾಗಾದರೆ ಒಟ್ಟು ಡೈರೆಕ್ಟ್ ವೇಜಸ್ ಎಷ್ಟು ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಸೊ ಡೈರೆಕ್ಟ್ ಮೆಟೀರಿಯಲ್ಲು ಮತ್ತು ಡೈರೆಕ್ಟ್ ವೇಜಸ್ಸನ್ನು ನಾವು ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಸಿಗುತ್ತೆ ಸ್ಟೂಡೆಂಟ್ಸ್. ಅದಾದಮೇಲೆ ನಮಗೆ ಓವರ್ ಹೆಡ್ಸ್ಗಳು ಬರುತ್ತೆ. ಓವರ್ ಹೆಡ್ ಆಲ್ರೆಡಿ ಕಾಸ್ಟ್ ಶೀಟಲ್ಲಿ ಡಿಸ್ಕಸ್ ಮಾಡಿದ್ದೀರಾ. ಯಾವುದ್ಯಾವುದು ಡಿಸ್ಕಸ್ ಮಾಡಿದ್ದೀರಾ? ಫ್ಯಾಕ್ಟ್ರಿ ಓವರ್ ಹೆಡ್ ನೋಡಿದ್ದೀರಾ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನೋಡಿದ್ದೀರಾ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನೋಡಿದ್ದೀರಾ. ಹಾಗಾದರೆ ಓವರ್ ಹೆಡ್ಸ್ ಅಂತ ಅಂದರೆ ಏನು ಅಂದರೆ, ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಟೋಟಲ್ ಓವರ್ ಹೆಡ್ ಕೊಟ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ 3 ಓವರ್ ಹೆಡ್ ಸೇರಿಸಿ ಕೊಟ್ಬಿಟ್ಟಿದ್ದಾರೆ. 3 ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ 7000 ಲೇಬರ್ ಅವರ್, 7000 ಗಂಟೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ 7000 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಗಂಟೆಗೆ 1 ರೂಪಾಯಿ. 3000 ಲೇಬರ್ ಅವರು ವೈ ಅನ್ನೋರು 3000 ಗಂಟೆ ಕೆಲಸ ಮಾಡಿದರೆ ಅವರಿಗೆ 6000 ರೂಪಾಯಿ ಕೊಟ್ಟಿದ್ದೀವಿ. ಹಾಗಾದರೆ 6000 ಮೇಲಿರುತ್ತೆ. ದುಡ್ಡು ಯಾವಾಗಲೂ ನ್ಯೂಮರೇಟರ್ ಆಗಿರುತ್ತೆ, ಅವರ್ ಯಾವಾಗಲೂ ಡಿನಾಮಿನೇಟರ್ ಆಗಿರುತ್ತೆ. 6000 ಡಿವೈಡೆಡ್ ಬೈ 3000 ಮಾಡಿದ್ರೆ ಗಂಟೆಗೆ 2 ರೂಪಾಯಿ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಝಡ್ ಅನ್ನೋರು 1000 ಲೇಬರ್ ಅವರ್ ಅಂದರೆ 1000 ಗಂಟೆ ಕೆಲಸ ಮಾಡಿ 4000 ರೂಪಾಯಿ ತಗೊಂಡಿದ್ದಾರೆ. ದುಡ್ಡು ಯಾವಾಗಲೂ ನ್ಯೂಮರೇಟರ್ ಮೇಲ್ಗಡೆ ಇರುತ್ತೆ, ಅವರ್ ಯಾವಾಗಲೂ ಡಿನಾಮಿನೇಟರ್ ಕೆಳಗಡೆ ಇರುತ್ತೆ. ಸೊ 4000 ಡಿವೈಡೆಡ್ ಬೈ 1000 ಮಾಡಿದ್ರೆ ಗಂಟೆಗೆ 4 ರೂಪಾಯಿ ಅಂತ ಗೊತ್ತಾಯಿತು. ಸೊ ಎಷ್ಟು ಗೊತ್ತಾಯಿತು, ಗಂಟೆಗೆ ಎಷ್ಟು ಅಂತ ಕಂಡುಹಿಡಿದ್ವಿ. ಫಿಕ್ಸ್ಡ್ ಓವರ್ ಹೆಡ್ 30,000 ರೂಪಾಯಿ ಕೊಟ್ಟಿದ್ದೀವಿ. ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡ್ ಆಗಿರ್ಬೋದು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಓವರ್ ಹೆಡ್ಗಳು ಸೇರಿ ನಾವು 30,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. 7,500 ನಾರ್ಮಲ್ ವರ್ಕಿಂಗ್ ಅವರ್ಸ್ ಮಾಡಿದ್ದೀವಿ ಸ್ಟೂಡೆಂಟ್. ಹಾಗಾದರೆ ಈಗ ಆಲ್ರೆಡಿ ಹೇಳಿದೆ, ನ್ಯೂಮರೇಟರ್ ಮೇಲಿರುತ್ತೆ, ಡಿನಾಮಿನೇಟರ್ ಕೆಳಗಿರುತ್ತೆ. ನ್ಯೂಮರೇಟರ್ ಅಂತಂದರೆ ಅಮೌಂಟ್, ನ್ಯೂಮರೇಟರ್ ಯಾವಾಗಲೂ ಅಮೌಂಟೇ, ಡಿನಾಮಿನೇಟರ್ ನಂಬರ್ ಆಫ್ ವರ್ಕಿಂಗ್ ಅವರ್ಸಿಂದ ಡಿವೈಡ್ ಮಾಡ್ಕೊಂಡ್ರೆ 1 ಗಂಟೆಗೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಜಾಬ್ ಕಾಸ್ಟ್. ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದರೆ, ಮತ್ತು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ. ಅಕಸ್ಮಾತ್ ಪ್ರಾಫಿಟ್ 33.33% ಏನಾದರೂ ಸೆಲ್ಲಿಂಗ್ ಪ್ರೈಸನ್ನು ಡಿಟರ್ಮೈನ್ ಮಾಡ್ತೀವಿ ಅಂದರೆ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಹಾಗಾದರೆ 1 ಬೈ 1 ಎಂಟ್ರಿ ಮಾಡ್ತಾ ಹೋಗೋಣಂತೆ ಸ್ಟೂಡೆಂಟ್ಸ್. ಸೊ ಮೊದಲನೇದು ಜಾಬ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಏನು ಮಾಡೋಣಂತೆ, ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಜಸ್ಟ್ ಎ ಮಿನಿಟ್. ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಮೆಟೀರಿಯಲ್ಸ್ ಎಷ್ಟು ಯೂಸ್ ಮಾಡಿದ್ದೀವಿ ಸ್ಟೂಡೆಂಟ್ಸ್? 500 ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ. 500 ರೂಪೀಸ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ರೈಟ್. ಅದಾದ ತಕ್ಷಣ ಡೈರೆಕ್ಟ್ ವೇಜಸ್ ಇದೆ ಸ್ಟೂಡೆಂಟ್ಸ್. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ವೇಜಸ್ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಸ್ಗಳಿದೆ ಸ್ಟೂಡೆಂಟ್ಸ್. ಡಿಪಾರ್ಟ್ಮೆಂಟ್ಸ್ ಇದೆ ಡೈರೆಕ್ಟ್ ವೇಜಸ್. ಯಾವುದಿದೆ? ಎಕ್ಸ್ ಡಿಪಾರ್ಟ್ಮೆಂಟ್ ಇದೆ,
ಅದಾದ್ಮೇಲೆ ವೈ ಡಿಪಾರ್ಟ್ಮೆಂಟ್ ಇದೆ. ಅದಾದ್ಮೇಲೆ ಝಡ್ ಡಿಪಾರ್ಟ್ಮೆಂಟ್ ಇದೆ. ಮೂರು ಡಿಪಾರ್ಟ್ಮೆಂಟ್ಗಳಿದೆ ಸ್ಟೂಡೆಂಟ್ಸ್. ಮೂರು ಡಿಪಾರ್ಟ್ಮೆಂಟ್ ಇದೆ. ಓಕೆ. ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರು ಏನೇನ್ ಹೇಳ್ತಾರೆ ಅಂದ್ರೆ 10 ಗಂಟೆ ಕೆಲಸ ಮಾಡಿದಾರಂತೆ ಸ್ಟೂಡೆಂಟ್ಸ್. ಎಷ್ಟು ಕೆಲಸ ಮಾಡಿದ್ದಾರೆ? 10 ಅವರ್ಸ್ ಕೆಲಸ ಮಾಡಿದ್ದಾರೆ. 10 ಅವರ್ಸ್ ಕೆಲಸ ಮಾಡಿದರೆ 1 ಗಂಟೆಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ₹2.50. ₹2.50 ಖರ್ಚಾಗಿದೆ. ಓಕೆ. ಅದೇ ರೀತಿ ಜಸ್ಟ್ ಮಿನಿಟ್ ಸ್ಟೂಡೆಂಟ್ಸ್. ಅದೇ ರೀತಿ 8 ಅವರ್ ಕೆಲಸ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಇವರು. 8 ಅವರ್ ಕೆಲಸ ಮಾಡಿದರೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ₹3 ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ₹3 ಕೊಡ್ತಾ ಇದ್ದಾರೆ. ಯಾರಿಗೆ? ವೈಗೆ 8 ಅವರ್ಸಿಗೆ ₹3 ಕೊಡ್ತಾ ಇದೀವಿ. ಝಡ್ಡಿಗೆ ಸ್ಟೂಡೆಂಟ್ಸ್, ಝಡ್ಡಿಗೆ ಎಷ್ಟು? 5 ಅವರ್ಸ್ ಕೆಲಸ ಮಾಡಿದ್ದಾರೆ. 5 ಅವರ್ಸ್ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ₹4 ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ₹4 1 ಗಂಟೆಗೆ. ಗಂಟೆಗೆ ₹4. ಸೊ ಈಗ ಮಲ್ಟಿಪ್ಲೈ ಮಾಡೋಣಂತೆ ಸ್ಟೂಡೆಂಟ್ಸ್. ಎಷ್ಟು ಅವರು? 10 ಅವರಿಗೆ ₹2.50 ಅಂದರೆ ₹25 ಆಗುತ್ತೆ ಸ್ಟೂಡೆಂಟ್ಸ್. ₹25 ಆಗುತ್ತೆ. 8 ಅವರ್ ಇಂಟು 3 ಅಂತಂದ್ರೆ ₹24 ಆಗುತ್ತೆ ಸ್ಟೂಡೆಂಟ್ಸ್. ₹24 ಆಗುತ್ತೆ. 5 ಅವರ್ಸ್ಗೆ ₹4 ಹೆಂಗೆ ಕೊಟ್ರೆ ₹20 ಕೊಡ್ಬೇಕಾಗುತ್ತೆ. ಸೊ ಟೋಟಲ್ ನಾವು ಎಷ್ಟು ಕೊಡ್ತೀವಪ್ಪ ಅಂದ್ರೆ ₹69 ಕೊಡ್ತೀವಿ ಸ್ಟೂಡೆಂಟ್ಸ್. ಇದು ಅಷ್ಟನ್ನು ಟೋಟಲ್ ಮಾಡಿದ್ರೆ ಟೋಟಲ್ ನಾವು ಎಷ್ಟು ಕೊಡ್ತೀವಿ ಅಂದ್ರೆ ₹69 ಕೊಡ್ತೀವಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಈ ಒಂದು ಜಾಬನ್ನು ಕಂಪ್ಲೀಟ್ ಮಾಡೋದಕ್ಕೆ ಮೆಟೀರಿಯಲ್ ₹500 ಯೂಸ್ ಮಾಡಿದ್ದೀವಿ. ಡೈರೆಕ್ಟ್ ವೇಜಸ್ಸು 3 ಡಿಪಾರ್ಟ್ಮೆಂಟ್ ಇದೆ, XYZ ಅಂತ. ಎಕ್ಸ್ ಅನ್ನೋರು 10 ಗಂಟೆ ಕೆಲಸ ಮಾಡಿದರೆ ₹2.50 ಹಂಗೆ ₹25 ಕೊಡ್ತೀವಿ. ವೈ ಅನ್ನೋರು 8 ಗಂಟೆ ಕೆಲಸ ಮಾಡಿದರೆ ₹3 ಹಂಗೆ ₹24 ಕೊಡ್ತೀವಿ. ಝಡ್ ಅನ್ನೋರು 5 ಅವರ್ಸ್ ಕೆಲಸ ಮಾಡಿದರೆ ₹4 ಹಂಗೆ ₹20 ಕೊಡ್ತೀವಿ. ಟೋಟಲ್ ನಾವು ಡೈರೆಕ್ಟ್ ವೇಜಸ್ ಕೂಲಿ ಕೊಟ್ಟಿದ್ದು 69. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ₹569 ಬರುತ್ತೆ ಸ್ಟೂಡೆಂಟ್ಸ್. ಇದನ್ನು ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಪ್ರೈಮ್ ಕಾಸ್ಟ್. ಯಾವಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ? ಯಾವಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ? ನೆಕ್ಸ್ಟ್ ನಮಗೆ ಬೇಕಾಗಿರೋದು ಓವರ್ ಹೆಡ್ಸ್. ನಮಗೆ ಬೇಕಾಗಿರೋದು ಓವರ್ ಹೆಡ್ಸ್. ಓವರ್ ಹೆಡ್ಸ್ ಸ್ಟೂಡೆಂಟ್ಸ್, ಏನಿದು ಓವರ್ ಹೆಡ್ ಅಂತಂದ್ರೆ ಸ್ಟೂಡೆಂಟ್ಸ್, ಈಗ ನಾವು ಓವರ್ ಹೆಡ್ ಚೆಕ್ ಮಾಡಬೇಕು. ಓವರ್ ಹೆಡ್ ಅಲ್ಲಿ ಏನೇನಾಗಿದೆ ಅಂದ್ರೆ ಇದೇ ತರ XYZ 3 ಡಿಪಾರ್ಟ್ಮೆಂಟ್ಗಳು ಬಂದಿದೆ ಸ್ಟೂಡೆಂಟ್ಸ್. ನಮಗೆ ಏನು ಬಂದಿದೆ? 3 ಡಿಪಾರ್ಟ್ಮೆಂಟ್ ಬಂದಿದೆ ಸ್ಟೂಡೆಂಟ್ಸ್. ನಾನು ನಿಮಗೆ ಈಸಿ ಆಗಲಿ ಅಂತ ಈ ರೀತಿ ಕಲರ್ ಮಾಡಿ ತೋರಿಸ್ತಾ ಇದ್ದೀನಿ. 3 ಡಿಪಾರ್ಟ್ಮೆಂಟಲ್ಲಿ ನೀವು ಅವರ್ ಮಾತ್ರ ಇದೇ ತಗೋಬೇಕು. 10 ಅವರೇ ತಗೋಬೇಕು, 8 ಅವರೇ ತಗೋಬೇಕು, 5 ಅವರೇ ತಗೋಬೇಕು. ಅವರ್ಸ್ ಮಾತ್ರ ಸೇಮ್ ಇರುತ್ತೆ, ಆದರೆ ರೇಟ್ ಚೇಂಜ್ ಮಾಡಬೇಕು ಸ್ಟೂಡೆಂಟ್ಸ್. ರೇಟನ್ನು ಫೈಂಡ್ ಔಟ್ ಮಾಡಬೇಕು. ರೇಟ್ ಫೈಂಡ್ ಔಟ್ ಮಾಡೋದು ಅಂದರೆ ಹೇಗೆ? ವೇರಿಯಬಲ್ ಓವರ್ ಹೆಡ್ ಅಲ್ಲಿ ರೇಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್, ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಇದೆ. ಜಸ್ಟ್ ಎ ಮಿನಿಟ್ ಸ್ಟೂಡೆಂಟ್ಸ್. ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್ ಇದೆ ಸ್ಟೂಡೆಂಟ್ಸ್. ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್. ಹಾಗಾದ್ರೆ ನ್ಯೂಮರೇಟರ್ ಯಾವುದಪ್ಪ ಅಂದ್ರೆ ಯಾವಾಗಲೂ ದುಡ್ಡಾಗಿರುತ್ತೆ ಸ್ಟೂಡೆಂಟ್ಸ್, ರುಪೀಸ್ ಆಗಿರುತ್ತೆ. ಎಕ್ಸ್ ಅನ್ನೋರು ಎಷ್ಟು ಮಾಡಿದ್ದಾರೆ ಅಂದ್ರೆ ₹7,000 ತಗೊಂಡಿದ್ದಾರೆ. ₹7,000 ತಗೊಂಡಿದ್ದಾರೆ. ಡಿನಾಮಿನೇಟರು 7,000 ಅವರ್ಸ್ ಆಗಿದೆ. ಹಾಗಾಗಿ 7 1 ₹1 ಆಯಿತು. ಇಲ್ಲಿ ₹2.50 ಆಗ ಬದಲು ₹1 ಆಯಿತು. ಯಾವುದು? ಡಿಪಾರ್ಟ್ಮೆಂಟ್ ಎಕ್ಸ್. ಹಾಗಾಗಿ ಡಿಪಾರ್ಟ್ಮೆಂಟ್ ವೈ ತಗೊಳ್ಳಂತೆ ಅಮೌಂಟ್ ಕೊಟ್ಟಿರೋದು ₹6,000 ಕೊಟ್ಟಿದ್ದೀವಿ.
ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ? 3000 ಅವರ್ಸ್ ಮಾಡಿದ್ದಾರೆ. ಸೊ ಈ ತ್ರೀ ಝೀರೋಸ್ ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ಸ್, ತ್ರೀ ಒನ್ ಝಾ ತ್ರೀ ಟೂ ಝಾ. ಸೊ ಇಲ್ಲಿ ₹2 ಬಂತು ಇನ್ಸ್ಟೆಡ್ ಆಫ್ ₹3. ₹2 ಬಂತು. ಹಾಗೆ ಝಡ್ ನೋಡೋಣಂತೆ ಸ್ಟೂಡೆಂಟ್ಸ್. ಝಡ್ ₹4000 ಕೊಟ್ಟಿದ್ದೀವಿ. ಎಷ್ಟು ಗಂಟೆ ಕೊಟ್ಟಿದ್ದೀವಿ ಅಂದರೆ 1000 ಅವರ್ಸ್ ಕೆಲಸ ಮಾಡಿದರೆ. ಈ ಝೀರೋಸ್ ಕ್ಯಾನ್ಸಲ್ ಮಾಡ್ತೀನಿ, ಒನ್ ಒನ್ ಝಾ ಒನ್ ಫೋರ್ ಝಾ ₹4 ಬಂತು ಇನ್ಸ್ಟೆಡ್ ಆಫ್. ಇದು ₹4 ಸೇಮ್ ಇದೆ, ₹4 ಸೇಮ್ ಇದೆ. ಈ ರೀತಿ ನೀವು ಕಂಡುಹಿಡಿಬೇಕು ಅಮೌಂಟನ್ನು, ಓವರ್ ಹೆಡ್ ಅಮೌಂಟ್ ಕ್ಯಾಲ್ಕುಲೇಷನ್ ಹೇಗೆ ಅಂತ. ಇವ್ರು ಕೊಟ್ಟಿದ್ದಾರೆ ರುಪೀಸ್, ನಂಬರ್ ಆಫ್ ಅವರ್ಸ್ನ ಡಿವೈಡ್ ಮಾಡ್ಕೊಂಡಾಗ ನಿಮಗೆ ಸಿಕ್ಕಿದ್ದು ₹1. ಹಾಗೆ ₹6,000 ಡಿವೈಡೆಡ್ ಬೈ 3000 ಅವರ್ಸ್ ಮಾಡಿದ್ರೆ ಸಿಕ್ಕಿದ್ದು ₹2 1 ಗಂಟೆಗೆ, ₹2 1 ಗಂಟೆಗೆ ಅಂತ ಗೊತ್ತಾಯ್ತು ಸ್ಟೂಡೆಂಟ್ಸ್. ಈಗ ನೀವು ವರ್ಕಿಂಗ್ ನೋಟನ್ನು ಮಾಡ್ಕೊಂಡಾದ್ಮೇಲೆ ನೀವೀಗ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಹಾಗಾದ್ರೆ ಸಾಲ್ವ್ ಮಾಡೋದು ಹೇಗೆ ಚೆಕ್ ಮಾಡೋಣಂತೆ ಸ್ಟೂಡೆಂಟ್ಸ್. ಈಗ ಸಾಲ್ವ್ ಮಾಡೋದು ಈ ರೀತಿ ಮಾಡೋಣಂತೆ ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ನಾವು ₹1 ತಗೋಬೇಕಾಗುತ್ತೆ ಸ್ಟೂಡೆಂಟ್ಸ್. ₹1. ಇಲ್ಲಿ ಎಷ್ಟು ತಗೋಬೇಕು? 6000 ಡಿವೈಡೆಡ್ ಬೈ 3 ಅಂತಂದರೆ ₹2 ಆಗುತ್ತೆ ಸ್ಟೂಡೆಂಟ್ಸ್. ₹2 ತಗೊಂತೀವಿ. ಇದು ₹4ಗೆ 4 ಇರುತ್ತೆ ಸ್ಟೂಡೆಂಟ್ಸ್. ₹4ಗೆ 4 ಇರುತ್ತೆ. ಹೇಗೆ 4 ಇರುತ್ತೆ ನೋಡಿ. ₹4000 ಕೊಟ್ಟಿದ್ದೀವಿ, ಡಿವೈಡೆಡ್ ಬೈ 1000 ಅವರ್ಸ್ ಮಾಡಿದ್ರೆ ₹4 ಬರುತ್ತೆ. ಟೈಮ್ ಮಾತ್ರ ಮೇಲ್ಗಡೆ ತಗೊಂಡಿರೋ ಡೈರೆಕ್ಟ್ ವೇಜಸ್ಸೇ ತಗೋಬೇಕು ಸ್ಟೂಡೆಂಟ್ಸ್ ಬೈ ಡಿಫಾಲ್ಟ್. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. 10 ಅವರ್ಸಿಗೆ ಎಕ್ಸ್ 10 ಅವರ್ಸೇ ತಗೋಬೇಕು, ವೈಗೆ 8 ಅವರ್ಸಿಗೆ 8 ಅವರ್ಸೇ ತಗೋಬೇಕು, ಝಡ್ 5 ಅವರ್ಸಿಗೆ 5 ಅವರ್ಸೇ ತಗೋಬೇಕು. ರೇಟ್ ಮಾತ್ರ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ, ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ, ಮಲ್ಟಿಪ್ಲೈ ಮಾಡ್ಕೊಂಡಾಗ ನೋಡಿ ಸ್ಟೂಡೆಂಟ್ಸ್. ₹10 ಇಂಟು 1 ಅಂದರೆ ₹10 ಆಗುತ್ತೆ ಸ್ಟೂಡೆಂಟ್ಸ್. ₹10 ಆಗುತ್ತೆ. ಆಮೇಲೆ ನೋಡಂತೆ 8 ಇಂಟು 2 ದಟ್ ಈಸ್ ₹16 ಆಗುತ್ತೆ ಸ್ಟೂಡೆಂಟ್ಸ್. 5 ಇಂಟು 4 ದಟ್ ಈಸ್ ₹20 ಆಗುತ್ತೆ. ಇದು ಅಷ್ಟನ್ನು ಆ್ಯಡ್ ಮಾಡಿದ್ರೆ ನೀವು ಕೊಡ್ತೀರಾ ₹46 ಕೊಡ್ತೀರಾ. ₹46 ಪ್ರೈಮ್ ಕಾಸ್ಟಿಗೆ ನೀವು ಆ್ಯಡ್ ಮಾಡಿದ್ರೆ ನೋಡಿ, ಓವರ್ ಹೆಡ್ಡನ್ನು ಆ್ಯಡ್ ಮಾಡಿದ್ರೆ ಈ ₹46 ಏನಿದೆ ಅಲ್ಲ, ಇದನ್ನು ನೀವು ಓವರ್ ಹೆಡ್ಡಿಗೆ ಆ್ಯಡ್ ಮಾಡಿದ್ರೆ ನೀವು ಟೋಟಲ್ ₹615 ಇಲ್ಲಿ ತನಕ ಖರ್ಚಾಯಿತು. ₹615 ಖರ್ಚಾಗಿದೆ ಸ್ಟೂಡೆಂಟ್ಸ್. ಓಕೆ, ಈಗ ನೋಡೋಣಂತೆ ಸರ್, ಇದರಲ್ಲಿ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸು ಇಲ್ಲ. ಓಕೆ, ಆದರೆ ನಮಗೊಂದು ಫಿಕ್ಸ್ಡ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಇದು ವೇರಿಯಬಲ್ ಓವರ್ ಹೆಡ್ಡು, ಫಿಕ್ಸ್ಡ್ ಓವರ್ ಹೆಡ್ಡು. ಓವರ್ ಹೆಡ್ ಅಂದರೆ ಇಂಡೈರೆಕ್ಟ್. ಇಂಡೈರೆಕ್ಟ್ ಅಂತಂದರೆ ದಟ್ ಈಸ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವುಗಳನ್ನು ಓವರ್ ಹೆಡ್ ಅಂತ ಕರಿತೀವಿ. ನಮ್ಮ ಹತ್ರ ಇನ್ನೂ ಒಂದು ಓವರ್ ಹೆಡ್ ಇದೆ, ಅದನ್ನು ಫಿಕ್ಸ್ಡ್ ಓವರ್ ಹೆಡ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ನಾವು ಈಗ ಫಿಕ್ಸ್ಡ್ ಓವರ್ ಹೆಡ್ಡನ್ನು ಆ್ಯಡ್ ಮಾಡಬೇಕು. ಫಿಕ್ಸ್ಡ್ ಓವರ್ ಹೆಡ್ಡನ್ನು ನಾವು ಆ್ಯಡ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಅಂತ ಕೇಳಿದರೆ, ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಅಂತ ಕೇಳಿದರೆ ಸ್ಟೂಡೆಂಟ್ಸ್, ಫಿಕ್ಸ್ಡ್ ಓವರ್ ಹೆಡ್ಡು ನಿಮ್ಗೆ ಏನಂತ ಹೇಳ್ತಾರೆ ಅಂದರೆ 3000. ನೋಡಿ, ಇಲ್ಲೇನು ಕೇಳಿದರೆ ₹3000 ಕೊಟ್ಟಿದ್ದಾರಂತೆ. ಸೊ ನ್ಯೂಮರೇಟರ್ ಯಾವಾಗಲೂ ರುಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಕೊಟ್ಟಿದ್ದಾರೆ? ₹30,000 ಕೊಟ್ಟಿದ್ದಾರೆ. ಎಷ್ಟು ನಾರ್ಮಲ್ ಅವರ್ ಅಂತಂದರೆ ಸ್ಟೂಡೆಂಟ್ಸ್, ಇಲ್ಲಿ ಅವರ್ ಕೊಟ್ಟಿದ್ದಾರೆ. ವರ್ಕಿಂಗ್ ಅವರ್ 7500 ಅವರ್ಸ್. ಇದು ಹಾರ್ಸ್ 7500 ಅವರ್ಸ್. ಈ 20 ಕ್ಯಾನ್ಸಲ್ ಮಾಡಿ ಡಿವೈಡ್ ಮಾಡಿದ್ರೆ ನಿಮಗೆ ₹4 ಪರ್ ಅವರ್ ಸಿಗುತ್ತೆ, ಪರ್ ಹಾರ್. ಪರ್ ಅವರಿಗೆ ₹4 ಕೊಡ್ತೀರಾ ಸ್ಟೂಡೆಂಟ್ಸ್. 30,000. ಸ್ಟೂಡೆಂಟ್ಸ್ ಸ್ವಲ್ಪ ಎಚ್ಚರ ಇರಲಿ, ಇದನ್ನು ಯಾವ ರೀತಿ ತಗೊಂಡ್ರಿ ಅಂತ ನಾನು ನಿಮ್ಗೊಂದ್ಸರಿ ಹೇಳ್ತೀನಿ. ಸೊ ಇಲ್ಲಿ ಹೇಳ್ತೀರಾ ₹30,000 ಕೊಟ್ಟಿದ್ದೀರಾ, ನೀವು ₹30,000 ಕೊಟ್ಟಿದ್ದೀರಾ. 7,500 ನಾರ್ಮಲ್ ವರ್ಕಿಂಗ್ ಅವರ್ಸ್. ವರ್ಕಿಂಗ್ ಅವರ್ಸ್ ತಗೊಂಡಿದ್ದೀರಾ. 30,000 ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಆಗಿರುತ್ತೆ. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ದಟ್ ಈಸ್ 30,000. ಇದು ನ್ಯೂಮರೇಟರ್ ಆಗಿದೆ, ಇದು ಡಿನಾಮಿನೇಟರ್ ಆಗಿದೆ. ₹4 1 ಗಂಟೆಗೆ ಬಂತು. ಹಾಗಾದರೆ ವಾಟ್ ಈಸ್ ದ ನಂಬರ್ ಆಫ್ ಅವರ್ಸ್? ನಂಬರ್ ಆಫ್ ಅವರ್ಸು ಮತ್ತೆ ನೀವು ಇದನ್ನೇ ಕೌಂಟ್ ಮಾಡಬೇಕು. 10 + 8 ದಟ್ ಈಸ್ 18. 18 + 5 ದಟ್ ಈಸ್ 23 ಅವರ್ಸ್.
ಇಲ್ಲೂ 23 hours ಇದೆ ಸ್ಟೂಡೆಂಟ್ಸ್, ಇಲ್ಲೂ ಕೂಡ 23 hours ಬರುತ್ತೆ. ನೀವೇನು ಮಾಡಬೇಕು, ಫಿಕ್ಸ್ಡ್ ಓವರ್ ಹೆಡ್ಡು 23 hours ಇಂಟು ₹4 ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ಸ್ ನೆನಪಿರಲಿ, ಅವರ್ಸ್ ಮಾತ್ರ ಇದೇ ಅವರ್ಸನ್ನು ಟೋಟಲ್ ಮಾಡ್ಕೊಂತೀವಿ, ಟೋಟಲ್ 23 hours ಬರುತ್ತೆ. ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. 30,000 ಖರ್ಚು ಮಾಡಿದ್ದೀವಿ, 7,500 ಗಂಟೆಗೆ. ನ್ಯೂಮರೇಟರ್ ಡಿನಾಮಿನೇಟರ್ ಮಾಡ್ಕೊಂಡಾಗ ನಮಗೆ ₹4 ಒಂದು ಗಂಟೆಗೆ ಬರುತ್ತೆ. 23 hours ಇಂಟು ₹4 ಮಾಡಿದ್ರೆ ನಿಮಗೆ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಸೊ ವರ್ಕಿಂಗ್ ನೋಟ್ ನಿಮಗೆ ಕ್ಲಿಯರಾಗಿ ಗೊತ್ತಿದೆ ಅಂತ ಅಂದ್ಕೊಂಡು ಮುಂದಿನ ಪ್ರಾಬ್ಲಮನ್ನು ಅಂದರೆ ಕ್ಯಾಲ್ಕುಲೇಷನಿಗೆ ಹೊರಟೋಗೋಣಂತೆ. ಕ್ಯಾಲ್ಕುಲೇಷನಲ್ಲಿ ಈ ರೀತಿ ಇರುತ್ತೆ. ಟೋಟಲ್ ಅವರ್ಸ್ ಎಷ್ಟಿದೆ ಅಂತಂದರೆ 23 hours ಇದೆ ಸ್ಟೂಡೆಂಟ್ಸ್. ಫಾರ್ 23 hours, 23 hours ಇಂಟು ₹4 per hour, ₹4 1 hour ಮಾಡಿದ್ರೆ ಫಿಕ್ಸ್ಡ್ ಓವರ್ ಹೆಡ್ ಬರುತ್ತೆ ಸ್ಟೂಡೆಂಟ್ಸ್, ₹92 ಬರುತ್ತೆ. ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಬರುತ್ತೆ? ₹92 ಬರುತ್ತೆ. ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಷನ್ ಗೊತ್ತಾಗಿದೆ. ನಂಬರ್ ಆಫ್ ಅವರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 10 + 8 + 5. ಬೇಕಾದ್ರೆ ಇಲ್ಲಿ ಬರಿತೀನಿ, 10 + 8 + 5 ಅವರ್ಸ್ ಚೆಕ್ ಮಾಡ್ತೀನಿ ಅಂದರೆ ಎಷ್ಟಿದೆ? 10 + 8 + 5 ಇದು ಅವರ್ಸ್ ಆಯಿತು. ರುಪೀಸ್ ಹೇಗೆ ಮಾಡ್ಕೊತೀರಾ ಅಂದರೆ 30,000 ಡಿವೈಡೆಡ್ ಬೈ 7,500 ಮಾಡಿದ್ರೆ ₹4 ಬರುತ್ತೆ ಸ್ಟೂಡೆಂಟ್ಸ್. ₹4 ಬರುತ್ತೆ. ₹4 ಬರುತ್ತೆ. ಇದು ಅಷ್ಟನ್ನು ಮಾಡ್ಕೊಂಡು ಡಿವೈಡ್ ಮಾಡಿ ಇಂಟು ಮಾಡಿದ್ರೆ ನಿಮಗೆ ₹92 ಬರುತ್ತೆ. ವರ್ಕಿಂಗ್ ನೋಟ್ ಮಾಡ್ತೀವಿ. ಈಗ ನೀವು ಟೋಟಲ್ ಅಮೌಂಟ್ ಕೊಟ್ಟಿದ್ದು ಎಷ್ಟಪ್ಪ ಅಂತಂದರೆ ₹707 ಆಯಿತು ಸ್ಟೂಡೆಂಟ್ಸ್. ಇದನ್ನು ₹707 ಆಯಿತು. ಓಕೆ, ₹707 ನಾವು ಏನಂತ ಕರಿತೀವಿ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಏನು ಕರಿತೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್ ಇದನ್ನು. ಪ್ರೈಮ್ ಕಾಸ್ಟ್ ಕಂಡುಹಿಡಿದಿದ್ವಿ ಸ್ಟೂಡೆಂಟ್ಸ್. ಈಗ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಡುಹಿಡಿದಿದ್ದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ ತಕ್ಷಣ ನಾವು ಪ್ರಾಫಿಟನ್ನು ಆ್ಯಡ್ ಮಾಡಬೇಕು ಸ್ಟೂಡೆಂಟ್ಸ್. ಪ್ರಾಫಿಟ್ 33.13 ಅಂತ ಹೇಳಿದರೆ ಸ್ಟೂಡೆಂಟ್ಸ್ ನೆನಪಿರಲಿ, ಇವರು 2 ಪಾಯಿಂಟನ್ನು ಕಂಡುಹಿಡಿಯ ಕೇಳಿದರೆ. ಒಂದು ಪ್ರಾಫಿಟ್ ಎಷ್ಟು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಬರಿತೀನಿ. ಒಂದನೇದು ಪ್ರಾಫಿಟ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ರೆ. ಎರಡನೇದು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್. ಪ್ರಾಫಿಟ್ ಎಷ್ಟು ಅಂತ ಕೇಳಿದರೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಸ್ಟೂಡೆಂಟ್ಸ್ ನೋಡೋಣಂತೆ. ಪ್ರಾಫಿಟ್ ಎಷ್ಟಿದೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಆದರೆ ನಮಗೆ ಗೊತ್ತಿರೋದು, ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತಿದೆ. ಸೆಲ್ಲಿಂಗ್ ಪ್ರೈಸನ್ನು ಕಂಡುಹಿಡೀರಿ ಅಂತಂದರೆ ನೀವು 2 ಪಾಯಿಂಟನ್ನು ನೆನ್ಪಿಟ್ಕೋಬೇಕು ಸ್ಟೂಡೆಂಟ್ಸ್. ಏನದು 2 ಪಾಯಿಂಟು ಅಂತಂದರೆ ಸ್ಟೂಡೆಂಟ್ಸ್, ಯಾವಾಗಲೂ ಸೆಲ್ಲಿಂಗ್ ಪ್ರೈಸ್ ಇರುತ್ತಲ್ಲ, ಇದರಲ್ಲಿ 2 ಪಾಯಿಂಟ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ, ಇನ್ನೊಂದು ಪ್ರಾಫಿಟ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಸ್ಟೂಡೆಂಟ್ಸ್. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತಲ್ಲ, ಅಲ್ಲ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತಲ್ಲ, ಇದು ಯಾವಾಗಲೂ 100% ಇರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಪರ್ಸೆಂಟಿಗೆ ಇರುತ್ತೆ? 100% ಇರುತ್ತೆ. ಸೊ ಈಗ ಕೇಳ್ತಾರೆ ಪ್ರಾಫಿಟ್ ಏನಾದರೂ 33.1/3 ಅಂತಂದರೆ ಇದು 33.33% ಅಂತ. 100ಅಲ್ಲಿ 33.33 ಹೋದರೆ ಇದು 66.666% ಆಗುತ್ತೆ. ನೆನಪಿರಲಿ ಸ್ಟೂಡೆಂಟ್ಸ್, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ದಿಸ್ ಬಿಕಮ್ 100. ನೆನಪಿರಲಿ ಸ್ಟೂಡೆಂಟ್ಸ್, ಸೆಲ್ಲಿಂಗ್ ಪ್ರೈಸಲ್ಲಿ 2 ಪಾಯಿಂಟ್ ಇನ್ಕ್ಲೂಡ್ ಆಗಿದೆ. ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ನು, ಇನ್ನೊಂದು ಪ್ರಾಫಿಟ್.
ಕಾಸ್ಟ್ ಆಫ್ ಪ್ರೊಡಕ್ಷನ್ ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ 100% ಇರುತ್ತೆ ಅಂತಂದರೆ ಪ್ರಾಫಿಟ್ ಮಾರ್ಜಿನ್ ಕೊಟ್ಟಿದ್ದಾರೆ 33.33%. 100ಅಲ್ಲಿ 33.33% ಹೋದರೆ ಇದು 66.66% ಇದೆ. ಹಾಗಾದರೆ ಈಗ ನಾವು ಫೈಂಡ್ ಔಟ್ ಮಾಡಿರೋದು ಎಷ್ಟಕ್ಕಪ್ಪ ಅಂದರೆ 66.66% ಇದೆ. ಈಗ ನೀವು ಪ್ರಾಫಿಟ್ ಎಷ್ಟಕ್ಕೆ ಹಾಕ್ಬೇಕಪ್ಪ ಅಂತಂದರೆ 707 ಇಂಟು ಎಷ್ಟು 33.333 ಡಿವೈಡೆಡ್ ಬೈ 66.66%ಗೆ ಹಾಕಿದರೆ ಯು ವಿಲ್ ಗೆಟ್ 354 rupees ಪ್ರಾಫಿಟ್ ಸಿಗುತ್ತೆ. 354 rupees ನೀವು ಆ್ಯಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ 1061 rupees ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್ ನೆನಪಿರಲಿ, ನಾವು ನಮಗೆ ಕೇಳಿದರೆ ಸೇಲ್ಸ್ ಕಂಡಿಡೀರಿ ಅಂತ, ಸೇಲ್ಸ್ ನಮಗೆ ಗೊತ್ತಿಲ್ಲ, ಆದರೆ ಪ್ರಾಫಿಟ್ ಪರ್ಸೆಂಟೇಜ್ ಸೇಲ್ ಮೇಲೆ ಹಾಕ್ರಿ ಅಂತ ಹೇಳ್ತಾರೆ. ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಸೆಲ್ಲಿಂಗ್ ಪ್ರೈಸ್ ಮೇಲಿದೆ. ನಮಗೆ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್. ಇಫ್ ಐ ಡೋಂಟ್ ನೋ ದ ಸೆಲ್ಲಿಂಗ್ ಪ್ರೈಸ್, ನಾನು ಅವಾಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳಂತೆ ವಾಟ್ ಎವರ್ ದ ಅಮೌಂಟ್ ವಿ ಕ್ಯಾಲ್ಕುಲೇಟೆಡ್ ದಟ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದು ಎಷ್ಟು ಪರ್ಸೆಂಟಿಗೆ ಇರುತ್ತೆ ಅಂತಂದರೆ, ಸರ್ ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ 100% ಇರುತ್ತೆ ಅಂದರೆ ಯು ಡಿಡಕ್ಟ್ ದ ಪ್ರಾಫಿಟ್ ಮಾರ್ಜಿನ್ ದಟ್ ಈಸ್ 100 ಮೈನಸ್ 33.33, ವಾಟ್ ಎವರ್ ದ ಪರ್ಸೆಂಟೇಜ್ ಯು ಗಾಟ್ ದಟ್ ಈಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನೀವು 33% ಆಗಬೇಕು ಅಂದರೆ ಡೋಂಟ್ ಪುಟ್ 33.33 ಡಿವೈಡೆಡ್ ಬೈ 100. ಇನ್ಸ್ಟೆಡ್ ಆಫ್ ಟೇಕಿಂಗ್ 100ನ ಬದಲಾಗಿ ನೀವೇನು ಮಾಡಿರಿ ಅಂದರೆ 33.33 ಡಿವೈಡೆಡ್ ಬೈ 66.66 ತಗೊಂತೀರ. 100 ತಗೋಬೇಡಿ, ಯಾಕಂದರೆ 100 ಇಸ್ ದ ಸೆಲ್ಲಿಂಗ್ ಪ್ರೈಸ್. ಸೊ ನೌ ಐ ವಾಂಟ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್, ಬಟ್ ಐ ಡೋಂಟ್ ನೋ ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್. ಅದೇ ನಿಮಗೆ ಟ್ರಿಕ್. ಸೆಲ್ಲಿಂಗ್ ಪ್ರೈಸನ್ನೇ ಕಂಡುಹಿಡಿರಿ ಅಂತ ಹೇಳಿರೋದು. ಪ್ರಾಫಿಟ್ ಮಾರ್ಜಿನ್ ಮಾತ್ರ ಸೆಲ್ಲಿಂಗ್ ಪ್ರೈಸಿಗೆ ಕೊಟ್ಟಿದ್ದಾರೆ. ಸೊ ಈ ಕ್ಯಾಲ್ಕುಲೇಷನ್ ಮೇಲೆ ಸ್ವಲ್ಪ ವರ್ಕೌಟ್ ಮಾಡಿ ಸ್ಟೂಡೆಂಟ್ಸ್. ಈ ಥರದ ಪ್ರಾಬ್ಲಮ್ಮು ಎಕ್ಸಾಮಿನೇಷನಿಗೆ ಕೇಳಿದರೆ ಸ್ಟೂಡೆಂಟ್ಸ್, ಈ ಥರ ಪ್ರಾಬ್ಲಮ್ಮು ನಿಮಗೆ ಬ್ಯಾಚುಲರ್ ಡಿಗ್ರಿಗೆ ಅಷ್ಟೇ ಅಲ್ಲ, ಸಿ ಎಲ್ಲಿದೆ, ಸಿ ಎಮ್ ಎಲ್ಲಿದೆ, ಯು ಎಸ್ ಸಿ ಎಮ್ ಎಲ್ಲೂ ಇದೆ. ಅಂದರೆ ಎಲ್ಲ ಪ್ರೊಫೆಷ್ನಲ್ ಕೋರ್ಸು ಎ ಸಿ ಸಿ ಎಗೆ ಹೋಗ್ತೀರಾ, ಅದರಲ್ಲಿ ಸಿಗುತ್ತೆ. ಓಕೆ, ಅಂದರೆ ಎಲ್ಲ ಪ್ರೊಫೆಷ್ನಲ್ ಕೋರ್ಸಲ್ಲೂ ಈ ಒಂದು ಕಾಸ್ಟ್ ಶೀಟ್ ಬರುತ್ತೆ. ಸ್ಟೂಡೆಂಟ್ಸ್ ಬಿ ಕೇರ್ಫುಲ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಏನಂತ ದೊಡ್ಡ ಕ್ಯಾಲ್ಕುಲೇಷನ್ ಏನಿಲ್ಲ, ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಸೊ ಈ ಥರ ನೋಡಿದ್ರೆ ನೀವೊಂದು 2-3 ಸರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ. ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಯೋಣಂತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.